ಗುರುದೇವ್ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದು ನೀವು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ, ಯಾವ ಕೆಲಸವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಹಾಗೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳು ಏನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಳುವುದು. ಇಂದಿನ ದಿನಾಂಕ 28 ನವೆಂಬರ್ 2025. ಇದು ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಮೊದಲನೇದಾಗಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರೇ, ಇಂದು ನಿಮ್ಮ ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ, ಸ್ವಲ್ಪ ಒತ್ತಡ ಮತ್ತು ಅಸ್ತವ್ಯಸ್ತವಾದ ಭಾವನೆಗಳೊಂದಿಗೆ ದಿನ ಆರಂಭವಾಗಬಹುದು. ನೀವು ಮಾಡುವ ಕೆಲಸಗಳು ಒಂದೇ ಸಮಯದಲ್ಲಿ ಮೂಡಿಬಂದು ಎಲ್ಲಿ ಶುರು ಮಾಡಲಿ ಎಂಬ ಅನುಭವವಿರಬಹುದು. ಆದರೆ ಇದು ಬೆಳಗಿನ ಅಶಾಂತಿಯಷ್ಟೇ. ಮಧ್ಯಾಹ್ನಕ್ಕೆ ಬರುವಷ್ಟರಲ್ಲಿ ಎಲ್ಲವೂ ನಿಧಾನವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರಲಾರಂಭಿಸುತ್ತದೆ. ವೃತ್ತಿಜೀವನದಲ್ಲಿ ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ದಿನಗಳ ಫಲಿತಾಂಶವನ್ನು ಬದಲಾಯಿಸುವಷ್ಟು ಶಕ್ತಿಯುತವಾಗಿರುತ್ತವೆ. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸುವ ಸಾಧ್ಯತೆ ಹೆಚ್ಚು. ತಂಡದವರಿಂದಲೂ ಇಂದು ಸಹಕಾರ. ಹಣಕಾಸಿನ ವಿಷಯದಲ್ಲಿ ಇಂದು ಲಾಭದ ಸಂಚಿಕೆಗಳು ಕಾಣಿಸುತ್ತಿದ್ದರೂ ತುರ್ತು ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಹೂಡಿಕೆ ಮಾಡಲು ಇಂದು ಸೂಕ್ತವಾದ ಕಾಲವಲ್ಲ, ತಾಳ್ಮೆ ಪ್ರಮುಖ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ, ಪ್ರೀತಿ ಮತ್ತು ಪರಸ್ಪರ ಬೆಂಬಲ ಮೂಡುತ್ತದೆ. ಸಣ್ಣ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು, ಆದರೆ ಅವು ದೊಡ್ಡ ಕಲಹಕ್ಕೆ ಕಾರಣವಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಇಂದು ಒಗ್ಗಟ್ಟು ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಇಂದು ಹೆಚ್ಚಾಗಿ ಕೆಲಸ ಮಾಡಿದರೆ ದೇಹಕ್ಕೆ ತಾಕುಂಟಾಗುವ ಸಾಧ್ಯತೆ. ಸಮಯ ಸಿಕ್ಕಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಗ, ಧ್ಯಾನ ಅಥವಾ ಸಂಜೆಯಾಗುವಷ್ಟರಲ್ಲಿ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳು ಇಂದು ಹೆಚ್ಚು ಸಹಾಯಕ. ಒಟ್ಟಾರೆಯಾಗಿ ಇಂದು ನಿಮ್ಮ ಹೆಜ್ಜೆಗಳು ಸರಿಯಾದ ದಾರಿಯಲ್ಲಿ ಮುಂದುವರಿಯುತ್ತವೆ. ತಾಳ್ಮೆ ಮತ್ತು ಸ್ಪಷ್ಟ ಮನಸ್ಸು ಇಂದು ನಿಮಗೆ ಅತ್ಯುತ್ತಮ ಫಲ ತರುತ್ತವೆ. ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರೇ, ಇಂದು ನಿಮ್ಮ ದಿನದ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿಯ ಮತ್ತು ಮನಸ್ಸು ಭಾರಿಯಾದ ಅನುಭವ ಇರಬಹುದು. ಬೆಳಗಿನ ವೇಳೆಯಲ್ಲಿ ಕೆಲಸಗಳು ನಿಧಾನವಾಗಿ ಸಾಗುತ್ತವೆ, ಕೆಲವು ವಿಷಯಗಳು ಸ್ಪಷ್ಟವಾಗದೆ ಗೊಂದಲ ಉಂಟುಮಾಡಬಹುದು. ಆದರೆ ಮಧ್ಯಾಹ್ನಕ್ಕೆ ಬರುವಷ್ಟರಲ್ಲಿ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಲಾರಂಭಿಸುತ್ತವೆ. ವೃತ್ತಿಜೀವನದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಥಿರತೆ ಮತ್ತು ಭವಿಷ್ಯದ ದೃಢತೆಯನ್ನು ನೀಡುತ್ತವೆ. ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರ ಮುಖ್ಯ. ಅಗತ್ಯವಿಲ್ಲದ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ. ಹೂಡಿಕೆ ಅಥವಾ ಹಣಕಾಸು ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ತಕ್ಷಣದ ನಿರ್ಧಾರಗಳು ಇಂದು ಲಾಭಕರವಾಗುವುದಿಲ್ಲ. ಕುಟುಂಬದಲ್ಲಿ ಇಂದು ನೆಮ್ಮದಿ ಕಾಣಸಿಗುತ್ತದೆ. ಮನೆಯಲ್ಲಿ ಸೌಹಾರ್ದ ವಾತಾವರಣ ಮತ್ತು ಪರಸ್ಪರ ಬೆಂಬಲ ಅನುಭವಿಸುತ್ತೀರಿ. ದಾಂಪತ್ಯ ಜೀವನದಲ್ಲಿ ಇಂದು ಉಷ್ಣತೆ, ಅರ್ಥೈಸಿಕೆ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವೂ ದೊರೆಯಬಹುದು. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ದೇಹಕ್ಕೆ ಸ್ವಲ್ಪ ಮಂದಗತಿ, ಆಲಸ್ಯ ಅಥವಾ ದಣಿವು ಅನುಭವಿಸಬಹುದು. ಇದರ ಕಾರಣ ಹೆಚ್ಚು ಯೋಚನೆ ಅಥವಾ ನಿದ್ರಾಭಾವವಾಗಿರಬಹುದು. ಸ್ವಲ್ಪ ವಿಶ್ರಾಂತಿ, ಸಾಕಷ್ಟು ನೀರು ಮತ್ತು ಹಗುರ ವ್ಯಾಯಾಮ ಇಂದು ನಿಮಗೆ ಬಹಳ ಸಹಾಯಕ. ಒಟ್ಟಾರೆಯಾಗಿ ಇಂದು ಸ್ಥಿರತೆ, ತಾಳ್ಮೆ ಮತ್ತು ನೆಮ್ಮದಿ ನಿಮ್ಮ ದಿನದ ಪ್ರಮುಖ ಅಂಶ. ನಿಧಾನವಾಗಿ ಪ್ರಾರಂಭವಾದರೂ ಅಂತ್ಯ ಉತ್ತಮವಾಗುತ್ತದೆ. ನಿಮ್ಮ ಶಾಂತ ಸ್ವಭಾವ ಇಂದು ನಿಮ್ಮ ದೊಡ್ಡ ಬಲವಾಗಲಿದೆ. ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಮನಸ್ಸು ಚುರುಕಾಗಿ ಒಂದೇ ಕಡೆ ನಿಲ್ಲದಷ್ಟು ಚಟುವಟಿಕೆಯಿಂದ ದಿನ ಆರಂಭವಾಗಬಹುದು. ಬೆಳಗಿನ ವೇಳೆಯಲ್ಲಿ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಮತ್ತು ವಿವಿಧ ವಿಚಾರಗಳು ಒಂದೇ ವೇಳೆ ಬಂದು ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟುಮಾಡಬಹುದು. ಇಂದಿನ ದಿನವನ್ನು ಹೇಗೆ ಯೋಜಿಸಲಿ ಎಂಬ ಪ್ರಶ್ನೆ ಕೆಲವು ವೇಳೆ ಒತ್ತಡ ತಂದರೂ ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಸ್ಪಷ್ಟಗೊಳ್ಳಲಾರಂಭಿಸುತ್ತದೆ. ವೃತ್ತಿಜೀವನದಲ್ಲಿ ಇಂದು ನೀವು ಮುಂದಿಟ್ಟಿರುವ ಆಲೋಚನೆಗಳು ಮತ್ತು ಸಂವಹನ ಕಲೆ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬಂದಿಳಿಯುವ ಲಕ್ಷಣಗಳು ಇವೆ. ನಿಮ್ಮ ಮಾತಿನ ಚಾತುರ್ಯ ಮತ್ತು ತ್ವರಿತ ನಿರ್ಧಾರ ಸಾಮರ್ಥ್ಯ ಇಂದು ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತವೆ. ಹಣಕಾಸಿನ ವಿಷಯದಲ್ಲಿ ಇಂದು ಒಳ್ಳೆಯ ಚಲನಾತ್ಮಕ ದಿನ. ಅನಿರೀಕ್ಷಿತವಾಗಿ ಹಣ ಲಾಭವಾಗುವ ಸಾಧ್ಯತೆಯಿದೆ. ನೀವು ಹಿಂದಿನಿಂದ ಮಾಡಿದ ಕೆಲಸಗಳು ಇಂದು ಫಲ ತರುತ್ತವೆ. ಕುಟುಂಬ ಜೀವನದಲ್ಲಿ ಇಂದು ಹೆಚ್ಚು ಮಾತುಕತೆ, ನಗು ಮತ್ತು ಚೈತನ್ಯ ತುಂಬಿರುತ್ತದೆ. ಕುಟುಂಬದವರಿಂದ ಪ್ರೋತ್ಸಾಹ ಮತ್ತು ಬೆಂಬಲ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಇಂದು ಪರಸ್ಪರ ಅರ್ಥೈಸಿಕೆ ಉತ್ತಮವಾಗಿ ಬೆಳೆದು ಹಳೆಯ ಗೊಂದಲಗಳು ದೂರಾಗುವ ಸಾಧ್ಯತೆಯಿದೆ. ಆರೋಗ್ಯದಲ್ಲಿ ಇಂದು ಸ್ವಲ್ಪ ಮಾನಸಿಕ ದಣಿವು ಅಥವಾ ಅತಿಯಾದ ಯೋಚನೆಗಳಿಂದ ತಲೆನೋವು ಕಾಣಿಸಬಹುದು.
ಒಟ್ಟಾರೆಯಾಗಿ ಇಂದು ನಿಮ್ಮ ಚುರುಕು ಸ್ವಭಾವ, ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಉತ್ತಮ ಫಲಿತಾಂಶಗಳು ಖಚಿತ. ದಿನದ ವೇಗ ಹೆಚ್ಚು ಇದ್ದರೂ ಅಂತ್ಯದಲ್ಲಿ ಸಂತೃಪ್ತಿ ಮತ್ತು ಯಶಸ್ಸು ನಿಮ್ಮ ಪಾಲಾಗಲಿದೆ. ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕಟಕ ರಾಶಿಯವರೇ, ಇಂದು ದಿನದ ಪ್ರಾರಂಭವೇ ಭಾವನಾತ್ಮಕ ಸ್ಪಂದನಗಳಿಂದ ತುಂಬಿರಬಹುದು. ಮನಸ್ಸಿನಲ್ಲಿ ಕೆಲವು ಹಳೆಯ ವಿಚಾರಗಳು ಮೇಲೇಳಿ ಸ್ವಲ್ಪ ಭಾರವಾದ ಭಾವನೆ ಮೂಡಿಸುವ ಸಾಧ್ಯತೆ ಇದೆ. ಬೆಳಿಗ್ಗಿನ ಈ ಸಂವೇದನೆ ಹೆಚ್ಚು ಹೊತ್ತಿಗೆ ಮುಂದುವರಿಯುವುದಿಲ್ಲ. ಮಧ್ಯಾಹ್ನಕ್ಕೆ ಬರುತ್ತಿದ್ದಂತೆ ನೀವು ಹುಡುಕುತ್ತಿದ್ದ ಶಾಂತಿ ಹಾಗೂ ಆತ್ಮವಿಶ್ವಾಸ ನಿಧಾನವಾಗಿ ಮರಳಿ ಬರುತ್ತದೆ. ವೃತ್ತಿಜೀವನದಲ್ಲಿ ಇಂದು ನೀವು ಮಾಡುತ್ತಿರುವ ಕೆಲಸಕ್ಕೆ ಹೆಚ್ಚು ಗಮನ ಬೇಕಾಗುತ್ತದೆ. ಕೆಲಸದಲ್ಲಿ ಇಂದು ನಿಮಗೆ ದೊರೆಯುವ ಅವಕಾಶಗಳು ಸೂಕ್ಷ್ಮವಾಗಿದ್ದು, ಅವನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಫಲಿತಾಂಶಗಳನ್ನು ತರುತ್ತವೆ. ಮೇಲಧಿಕಾರಿಗಳು ಇಂದು ನಿಮ್ಮ ಜವಾಬ್ದಾರಿತನ ಮತ್ತು ಮೌನ ಪರಿಶ್ರಮವನ್ನು ಗುರುತಿಸುವ ಸಾಧ್ಯತೆ ಇದೆ. ಜೊತೆಗೆ ಹಳೆಯ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗುವ ಲಕ್ಷಣ. ಕುಟುಂಬ ಜೀವನದಲ್ಲಿ ಇಂದು ಹಿತಕರತೆ ಮತ್ತು ಮನಸ್ಸಿಗೆ ತಂಪು ನೀಡುವ ಕ್ಷಣಗಳು ಬರಲಿವೆ. ನಿಮ್ಮ ಹೃದಯ ಹೆಚ್ಚು ಸಂವೇದನಾಶೀಲವಾಗಿರುವ ಕಾರಣ ಸ್ವಲ್ಪ ನಿಶ್ಚಲತೆ, ಸ್ವಲ್ಪ ವಿಶ್ರಾಂತಿ ಮತ್ತು ನಿಮಗಿಷ್ಟವಾದ ಸಂಗೀತ ಇಂದು ಬಹಳ ಶಾಂತಿ ಕೊಡುತ್ತದೆ. ನೀರಿನ ಶಕ್ತಿ ಇಂದು ನಿಮಗೆ ಉಪಕಾರಿಯಾಗುತ್ತದೆ. ನಡಿಗೆ. ಒಟ್ಟಾರೆ ಇಂದು ನಿಮ್ಮ ಹೃದಯದ ಮಾತುಗಳನ್ನು ಕೇಳಿ ನಡೆಯುವ ದಿನ. ನುರಿತ ಸಂವೇದನೆ, ಮೃದು ಸ್ವಭಾವ ಮತ್ತು ಒಳಗಿನ ಶಾಂತಿ ಇಂದು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತವೆ. ದಿನದ ಅಂತ್ಯದಲ್ಲಿ ತೃಪ್ತಿ ಮತ್ತು ಜೊತೆಗೂಡಿ ನಿಂತವರ ಮಮತೆ ನಿಮ್ಮನ್ನು ಸಂತೋಷದಿಂದ ತುಂಬಲಿದೆ. ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರೇ, ಇಂದು ದಿನದ ಆರಂಭದಲ್ಲಿ ಸ್ವಲ್ಪ ಗಡಿಬಿಡಿ ಅಥವಾ ಮನಸ್ಸಿನ ಅಶಾಂತಿ ಕಂಡರೂ ಮಧ್ಯಾಹ್ನಕ್ಕೆ ಬರುವಷ್ಟರಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಸಾಗಲಾರಂಭಿಸುತ್ತವೆ. ಇಂದು ನಿಮ್ಮ ನಾಯಕತ್ವ ಗುಣಗಳು ಮತ್ತು ಆತ್ಮವಿಶ್ವಾಸ ಸುತ್ತಲಿನವರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಹೊಂದಿವೆ. ವೃತ್ತಿಜೀವನದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟ ಮತ್ತು ಫಲಪ್ರದವಾಗಿರುತ್ತವೆ. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗುರುತಿಸುವ ಸಂಭವವಿದೆ. ತಂಡದವರೊಂದಿಗೆ ಹೊಂದಾಣಿಕೆ ಇಂದು ಉತ್ತಮವಾಗಿರುತ್ತದೆ. ವ್ಯಾಪಾರಿಗಳಿಗೆ ಇಂದು ಚಿಕ್ಕ ಮಟ್ಟದ ಲಾಭದ ಸೂಚನೆಗಳು ಕಾಣಿಸಬಹುದು. ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಂಡರೂ ಅನಗತ್ಯ ವೆಚ್ಚಗಳನ್ನು ತಪ್ಪಿಸುವುದು ಒಳಿತು. ಹೂಡಿಕೆ ಮಾಡುವವರಿಗೆ ಇಂದು ತಾಳ್ಮೆಯಿಂದ ಯೋಚಿಸಿ ಮುನ್ನಡೆದರೆ ಭವಿಷ್ಯದಲ್ಲಿ ಉತ್ತಮ ಫಲ ಸಿಗುತ್ತದೆ. ಕುಟುಂಬ ಜೀವನದಲ್ಲಿ ಇಂದು ಸೌಹಾರ್ದತೆ ಹಾಗೂ ಶಾಂತಿಯುತ ವಾತಾವರಣ ನಿರೀಕ್ಷಿಸಬಹುದು. ಮನೆಯವರೊಂದಿಗೆ ಮಾತುಕತೆ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ದಾಂಪತ್ಯ ಜೀವನದಲ್ಲೂ ಇಂದು ಪರಸ್ಪರ ಗೌರವ ಮತ್ತು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ವಿಶ್ರಾಂತಿ ಅಗತ್ಯ. ಅತಿಯಾಗಿ ಕೆಲಸ ಮಾಡಿದರೆ ತಾಕುಂಟಾಗುವ ಸಾಧ್ಯತೆ ಇದೆ. ಸಂಜೆ ವೇಳೆಯಲ್ಲಿ ಸ್ವಲ್ಪ ಧ್ಯಾನ ಅಥವಾ ನಡೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಒಟ್ಟಾರೆ ಇಂದು ನಿಮ್ಮ ಒಳಗಿನ ಶಕ್ತಿ ಮತ್ತು ಸರಿಯಾದ ದಾರಿಯನ್ನು ತೋರಿಸುವ ದಿನ. ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ದಿನದ ಆರಂಭವು ಶಾಂತವಾಗಿಯೇ ಹೊರಟರೂ ಕೆಲವೊಂದು ಸಣ್ಣ ವಿಷಯಗಳು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯುವ ಸಂಭವವಿದೆ. ಕೆಲಸಗಳನ್ನು ಕ್ರಮಬದ್ಧವಾಗಿ ಮಾಡುವ ನಿಮ್ಮ ಗುಣ ಇಂದು ನಿಮಗೆ ದೊಡ್ಡ ಸಹಾಯವಾಗಲಿದೆ. ಬೆಳಗಿನ ವೇಳೆಯಲ್ಲಿ ಸ್ವಲ್ಪ ಗೊಂದಲ ಕಾಣಿಸಿದರೂ ಮಧ್ಯಾಹ್ನಕ್ಕೆ ಎಲ್ಲವೂ ಸರಿಯಾದ ಹಾದಿಯಲ್ಲಿ ಮುಂದುವರಿಯುತ್ತದೆ. ವೃತ್ತಿಜೀವನದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸೂಕ್ತವಾಗಿರುತ್ತವೆ. ಮೇಲಧಿಕಾರಿಗಳು ನಿಮ್ಮ ನಿಷ್ಠೆ ಮತ್ತು ಜವಾಬ್ದಾರಿಯನ್ನು ಗುರುತಿಸಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಟುಡೇ ಎಂಬ ತಪ್ಪಿಲ್ಲ. ಇಂದು ಉತ್ತಮ ಹೊಂದಾಣಿಕೆ ಇರುವ ದಿನ. ವ್ಯಾಪಾರಿಗಳಿಗೆ ಇಂದು ಹೊಸ ವಿಚಾರಗಳು ಮನಸ್ಸಿಗೆ ಬರುತ್ತವೆ ಮತ್ತು ಚಿಕ್ಕ ಮಟ್ಟದ ಬೆಳವಣಿಗೆ ಸಾಧ್ಯ. ಹಣಕಾಸಿನಲ್ಲಿ ಇಂದು ಜಾಗ್ರತೆ ಅವಶ್ಯಕ. ಅನಗತ್ಯ ಖರ್ಚನ್ನು ಕಡಿಮೆ ಮಾಡಿದರೆ ಸ್ಥಿರತೆ ಹೆಚ್ಚಾಗುತ್ತದೆ. ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಯೋಚಿಸಿ ಮುನ್ನಡೆಯುವುದು ಒಳಿತು. ಕುಟುಂಬದಲ್ಲಿ ಇಂದು ಶಾಂತಿ, ಸಮಾಧಾನ ಮತ್ತು ಒಗ್ಗಟ್ಟು ಕಾಣಿಸುತ್ತದೆ. ಮನೆಯವರೊಂದಿಗೆ ಮಾತುಕತೆ ಮನಸ್ಸಿಗೆ ಹಗುರವಾಗಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಇಂದು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಬೆಂಬಲ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಇಂದು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವುದು ಅಗತ್ಯ. ಹೆಚ್ಚಿನ ಕೆಲಸದಿಂದ ದಣಿವು ಬರುವ ಸಾಧ್ಯತೆ ಇರುವುದರಿಂದ ಸಂಜೆ ವೇಳೆಯಲ್ಲಿ ನೆಮ್ಮದಿಯ ಚಟುವಟಿಕೆ ಉತ್ತಮ. ಒಟ್ಟಾರೆ ಇಂದು ನಿಮಗೆ ಸ್ವಲ್ಪ ತಾಳ್ಮೆ ಮತ್ತು ಸ್ಪಷ್ಟ ಚಿಂತನೆ ಇರಿಸಿದರೆ ದಿನ ಯಶಸ್ವಿಯಾಗಿ ಸಾಗುತ್ತದೆ. ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರೇ, ಇಂದು ನಿಮ್ಮ ದಿನದ ಆರಂಭದಲ್ಲಿ ಸ್ವಲ್ಪ ಮನಸ್ಸಿನ ಅಸ್ಥಿರತೆ ಅಥವಾ ದ್ವಂದ್ವ ಭಾವನೆಗಳುಂಟಾಗಬಹುದು. ಯಾವುದನ್ನು ಮೊದಲಿಗೆ ಮಾಡಬೇಕು ಎಂಬ ಗೊಂದಲ ಕಾಣಿಸಬಹುದು. ಆದರೆ ಮಧ್ಯಾಹ್ನಕ್ಕೆ ಬರುವಷ್ಟರಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗುತ್ತಾ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಮುಂದುವರಿಯುತ್ತವೆ. ಇಂದು ನಿಮ್ಮ ಸಮತೋಲನದ ಗುಣ ದೊಡ್ಡ ಪಾತ್ರ ವಹಿಸುತ್ತದೆ. ವೃತ್ತಿಜೀವನದಲ್ಲಿ ಇಂದು ಮಾತಿನ ಜಾಣ್ಮೆ ಮತ್ತು ಸಂಯಮ ಅಗತ್ಯ.
ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಟುಡೇ ಎಂಬ ತಪ್ಪಿಲ್ಲ, ಇಂದು ಎಲ್ಲ ಕಡೆ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ಮೆಚ್ಚುಗೆಯೂ ದೊರೆಯಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇದ್ದರೂ ಹಲವಾರು ಕಡೆ ವೆಚ್ಚ ಮಾಡುವ ಪ್ರವೃತ್ತಿ ಹೆಚ್ಚಾಗಬಹುದು. ಖರೀದಿಯಲ್ಲಿ ಟುಡೇ ಅಲ್ಲ, ಇಂದು ಜಾಗ್ರತೆ ಅಗತ್ಯ. ಹೂಡಿಕೆ ವಿಚಾರದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಲಾಭವಾಗುತ್ತದೆ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಮನೆಯವರೊಂದಿಗೆ ಮಾತುಕತೆ ಮನಸ್ಸಿಗೆ ಹಗುರ ನೀಡುತ್ತದೆ. ದಾಂಪತ್ಯದಲ್ಲಿ ಇಂದು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಸ್ನೇಹ ಹೆಚ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಇಂದು ಲಘು ದಣಿವು ಅಥವಾ ಒತ್ತಡ ಅನುಭವಿಸಬಹುದು. ಸ್ವಲ್ಪ ವಿರಾಮ, ಮೃದುವಾದ ಸಂಗೀತ ಅಥವಾ ಸಂಜೆ ನಡೆಮನಸ್ಸಿಗೆ ಶಾಂತಿ ನೀಡುತ್ತದೆ. ಒಟ್ಟಾರೆ ಇಂದು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಗೂ ಸಮತೋಲನ ಮತ್ತು ಸ್ಪಷ್ಟ ಚಿಂತನೆ ಅಗತ್ಯ. ಸರಿಯಾದ ನಿರ್ಧಾರಗಳು ಇಂದು ಉತ್ತಮ ಫಲ ತರುತ್ತವೆ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ದಿನದ ಆರಂಭದಲ್ಲಿ ಗಂಭೀರ ಚಿಂತನೆಗಳು, ಒಳಗಿನ ಆತ್ಮಪರಿಶೀಲನೆ ಮತ್ತು ಕೆಲವು ವಿಷಯಗಳಲ್ಲಿ ಸ್ಪಷ್ಟತೆ ಅರಸುವ ಮನೋಭಾವ ಕಾಣಿಸಬಹುದು. ಬೆಳಿಗ್ಗೆ ಸ್ವಲ್ಪ ಭಾರವಾಗಿದ್ದರೂ ಮಧ್ಯಾಹ್ನಕ್ಕೆ ಶಕ್ತಿ ಮತ್ತು ಉತ್ಸಾಹ ನಿಧಾನವಾಗಿ ಹೆಚ್ಚಾಗುತ್ತವೆ. ಇಂದು ನಿಮ್ಮ ಒಳಗಣ ಬಲವೇ ನಿಮ್ಮ ದೊಡ್ಡ ಶಕ್ತಿ. ವೃತ್ತಿಜೀವನದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ. ಗುಪ್ತವಾಗಿ ಯೋಜನೆ ಮಾಡುವ ನಿಮ್ಮ ಸ್ವಭಾವ ಇಂದು ಪ್ರಯೋಜನಕಾರಿ. ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗಮನಿಸುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಟುಡೇ ಇಲ್ಲ, ಇಂದು ಹೊಂದಾಣಿಕೆ ಮಧ್ಯಮ ಮಟ್ಟದಲ್ಲಿರಬಹುದು, ಅಗತ್ಯವಿದ್ದಲ್ಲಿ ಶಾಂತವಾಗಿರುವುದು ಒಳಿತು. ವ್ಯಾಪಾರಿಗಳಿಗೆ ಇಂದು ಹೊಸ ಅವಕಾಶಗಳು ಎದುರಾಗಬಹುದು. ಹಣಕಾಸಿನಲ್ಲಿ ಇಂದು ನಿರೀಕ್ಷೆಯಿಲ್ಲದ ಲಾಭದ ಸೂಚನೆಗಳಿದ್ದು ಕೆಲವೊಮ್ಮೆ ಅನಗತ್ಯ ವೆಚ್ಚವೂ ಸಂಭವಿಸಬಹುದು. ಹೂಡಿಕೆಗೆ ಇಂದು ಸರಿಯಾದ ದಿನವಲ್ಲ, ಯೋಚಿಸಿ ಮುನ್ನಡೆಯುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಇಂದು ಸಂವೇದನೆ ಹೆಚ್ಚು. ಮನೆಯವರೊಂದಿಗೆ ಮಾತನಾಡುವಾಗ ಸಹನೆ ಮತ್ತು ನಿಗ್ರಹ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಇಂದು ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗಬಹುದು, ಪರಸ್ಪರದ ಮನಸ್ಸು ಅರ್ಥೈಸಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಇಂದು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅಗತ್ಯ. ಧ್ಯಾನ ಅಥವಾ ಸ್ವಲ್ಪ ಕಾಲ ನಡಿಗೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಒಟ್ಟಾರೆ ಇಂದು ನಿಮ್ಮ ತಾಳ್ಮೆ ಮತ್ತು ಆಳವಾದ ಚಿಂತನೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತವೆ. ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನು ರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ, ಹೊಸ ಕಲ್ಪನೆಗಳು ಮತ್ತು ಸಾಮಾಜಿಕ ಸಂಪರ್ಕದಿಂದ ಆರಂಭವಾಗಬಹುದು. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಸುಲಭವಾಗುತ್ತದೆ, ಮಧ್ಯಾಹ್ನಕ್ಕೆ ಹೊಸ ಅವಕಾಶಗಳು ಬರಬಹುದು. ನಿಮ್ಮ ಪ್ರಾಕೃತಿಕ ಉತ್ಸಾಹ ಮತ್ತು ಹಾಸ್ಯವೇ ಇಂದು ನಿಮ್ಮ ಶಕ್ತಿ. ವೃತ್ತಿಜೀವನದಲ್ಲಿ ನಿರ್ಧಾರಗಳು ಪರಿಣಾಮಕಾರಿ, ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮ. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಗಮನಿಸುತ್ತಾರೆ. ಹೊಸ ಯೋಜನೆಗಳು ಶುರು ಮಾಡಲು ಸೂಕ್ತ ದಿನ. ವ್ಯಾಪಾರಿಗಳಿಗೂ ಹೊಸ ಅವಕಾಶಗಳಿವೆ. ಹಣಕಾಸಿನಲ್ಲಿ ಲಾಭದ ಸೂಚನೆ, ಆದರೆ ಅನಗತ್ಯ ವೆಚ್ಚದಿಂದ ಜಾಗೃತೆಯಾಗಿರಿ. ಹೂಡಿಕೆಗೆ ಅನುಕೂಲ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ, ಮನೆಯಲ್ಲಿ ಮಾತುಕತೆ ಸ್ಪಷ್ಟತೆ ಮತ್ತು ಶಾಂತಿಯಿಂದ ಮಾಡಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯಕ್ಕೆ ಸ್ವಲ್ಪ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನ ಸೂಕ್ತ. ಒಟ್ಟಾರೆ ನಿಮ್ಮ ಉತ್ಸಾಹ, ಸ್ಪಷ್ಟದೃಷ್ಟಿ ಮತ್ತು ಸಾಮಾಜಿಕ ಚಾತುರ್ಯ ನಿಮ್ಮನ್ನು ಯಶಸ್ಸಿಗೆ ಮುನ್ನಡೆಸುತ್ತವೆ. ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರೇ, ಇಂದು ನಿಮ್ಮ ದಿನವು ಗಂಭೀರ ಚಿಂತನೆ, ಯೋಜನೆ ಮತ್ತು ದೀರ್ಘಕಾಲದ ಗುರಿಗಳನ್ನು ಮನನದಿಂದ ಆರಂಭವಾಗುತ್ತದೆ. ಬೆಳಿಗ್ಗೆ ಸ್ವಲ್ಪ ಭಾರವಾಗಿ ಕಾಣಿಸಬಹುದು, ಆದರೆ ಮಧ್ಯಾಹ್ನಕ್ಕೆ ಶಕ್ತಿ ಮತ್ತು ಸ್ಪಷ್ಟತೆ ಹೆಚ್ಚಾಗುತ್ತದೆ. ನಿಮ್ಮ ತಾಳ್ಮೆ ಮತ್ತು ಶ್ರಮವೇ ಇಂದು ನಿಮ್ಮ ದೊಡ್ಡ ಶಕ್ತಿ. ವೃತ್ತಿಜೀವನದಲ್ಲಿ ನಿರ್ಧಾರಗಳು ಜವಾಬ್ದಾರಿಯುತವಾಗಿರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಾಧನೆಯಲ್ಲ, ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಗಮನಿಸುತ್ತಾರೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಯೋಜನೆಗಳನ್ನು ಪರಿಷ್ಕರಿಸಲು ಸೂಕ್ತ ದಿನ. ವ್ಯಾಪಾರಿಗಳಿಗೆ ಸ್ಥಿರತೆ ಮತ್ತು ನೈಜ ಅವಕಾಶಗಳ ಸೂಚನೆ. ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ, ಆದರೆ ಅತಿಯಾದ ವೆಚ್ಚದಿಂದ ಎಚ್ಚರಿಕೆ. ಹೂಡಿಕೆ ಅಥವಾ ದೊಡ್ಡ ಖರ್ಚಿಗೆ ಇಂದು ಉತ್ತಮ ದಿನವಲ್ಲ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಹನೆ ಮುಖ್ಯ. ಮನೆಯಲ್ಲಿ ಮಾತುಕತೆ, ಸ್ಪಷ್ಟತೆ ಮತ್ತು ಸಹಾನುಭೂತಿಯೊಂದಿಗೆ ನಡೆಸಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬಾಳಿನ ಅರ್ಥವನ್ನು ಗ್ರಹಿಸುವುದು ಮುಖ್ಯ. ಆರೋಗ್ಯಕ್ಕೆ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನದಿಂದ ಮನಸ್ಸು ತಣಿಯುತ್ತದೆ. ಒಟ್ಟಾರೆ ನಿಮ್ಮ ತಾಳ್ಮೆ, ಕಾರ್ಯದಕ್ಷತೆ ಮತ್ತು ಜವಾಬ್ದಾರಿ ನಿಮ್ಮನ್ನು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸುತ್ತವೆ. ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ.
ಕುಂಭ ರಾಶಿಯವರೇ, ಇಂದು ನಿಮ್ಮ ದಿನವು ಹೊಸ ಕಲ್ಪನೆಗಳು, ಸೃಜನಶೀಲ ಚಿಂತನೆ ಮತ್ತು ಸಾಮಾಜಿಕ ಸಂಪರ್ಕದಿಂದ ಆರಂಭವಾಗುತ್ತದೆ. ಬೆಳಿಗ್ಗೆ ಉದ್ವಿಗ್ನತೆ ಕಡಿಮೆ ಇರಬಹುದು, ಮಧ್ಯಾಹ್ನಕ್ಕೆ ಮನಸ್ಸು ತೀಕ್ಷ್ಣವಾಗುತ್ತೆ. ನಿಮ್ಮ ನಿರಂತರ ಚಿಂತನೆ ಮತ್ತು ಸೃಜನಶೀಲತೆ ನಿಮ್ಮ ಶಕ್ತಿ. ವೃತ್ತಿಜೀವನದಲ್ಲಿ ಇಂದು ಹೊಸ ಆವಿಷ್ಕಾರ ಅಥವಾ ಯೋಜನೆಗಳ ಸಂಕೇತ. ಸಹೋದ್ಯೋಗಿಗಳೊಂದಿಗೆ ಟುಡೇ ಉತ್ತಮ ಸಂವಹನ ಸಹಕಾರ ಸಾಧ್ಯ. ಮೇಲಧಿಕಾರಿಗಳು ನಿಮ್ಮ ವೈಚಾರಿಕ ಶಕ್ತಿ ಗಮನಿಸುತ್ತಾರೆ. ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಉದಯಿಸಬಹುದು. ಹಣಕಾಸಿನಲ್ಲಿ ಲಾಭದ ಸೂಚನೆ, ಆದರೆ ಅನಗತ್ಯ ವೆಚ್ಚದ ಗಮನ ಇರಲಿ. ಹೂಡಿಕೆ ಅಥವಾ ಮಹತ್ವದ ಹಣಕಾಸಿನ ನಿರ್ಧಾರಕ್ಕೆ ಇಂದು ಉತ್ತಮ ದಿನವಲ್ಲ. ಕುಟುಂಬ ಜೀವನದಲ್ಲಿ ಮಾತುಕತೆ ಮತ್ತು ಸಹಾನುಭೂತಿ ಮುಖ್ಯ. ಮನೆಯಲ್ಲಿ ಶಾಂತಿ, ಪರಸ್ಪರ ಬಾಳಿನ ಅರ್ಥವನ್ನು ಗ್ರಹಿಸುವುದು ಅಗತ್ಯ. ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಕ್ಷಣಗಳು ಎದುರಾಗಬಹುದು. ಆರೋಗ್ಯಕ್ಕೆ ಧ್ಯಾನ, ನಡಿಗೆ ಅಥವಾ ಸ್ವಲ್ಪ ವಿಶ್ರಾಂತಿ ಸೂಕ್ತ. ಒಟ್ಟಾರೆ ನಿಮ್ಮ ಸೃಜನಶೀಲತೆ, ಸ್ಪಷ್ಟದೃಷ್ಟಿ ಮತ್ತು ಸಹಕಾರ ನಿಮ್ಮನ್ನು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸುತ್ತವೆ. ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನ ರಾಶಿಯವರೇ, ಇಂದು ನಿಮ್ಮ ದಿನವು ಸಂವೇದನೆ, ಒಳಗಿನ ಆತ್ಮಪರಿಶೀಲನೆ ಮತ್ತು ಸಹಾನುಭೂತಿಯಿಂದ ಆರಂಭವಾಗುತ್ತದೆ. ಬೆಳಿಗ್ಗೆ ಮನಸ್ಸು ತೀಕ್ಷ್ಣವಾಗದಂತೆ ಕಾಣಬಹುದು, ಆದರೆ ಮಧ್ಯಾಹ್ನಕ್ಕೆ ಸ್ಪಷ್ಟತೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಸಹಾನುಭೂತಿ ಇಂದು ನಿಮ್ಮ ದೊಡ್ಡ ಶಕ್ತಿ. ವೃತ್ತಿಜೀವನದಲ್ಲಿ ಇಂದು ಸಂವೇದನಾಶೀಲ ನಿರ್ಧಾರಗಳು ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ತಾಳ್ಮೆ ಮತ್ತು ಶಾಂತ ಚರ್ಚೆ ಪ್ರಮುಖ. ಮೇಲಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನು ಗಮನಿಸುತ್ತಾರೆ. ಹೊಸ ಯೋಜನೆಗಳಿಗಾಗಿ ಉತ್ತಮ ಸಮಯ. ವ್ಯಾಪಾರಿಗಳಿಗೆ ಸಹ ಜಾಗೃತಿ ಮತ್ತು ವಿವೇಕ ಅಗತ್ಯ. ಹಣಕಾಸಿನಲ್ಲಿ ಲಾಭದ ಸೂಚನೆಗಳಿವೆ, ಆದರೆ ಅತಿಯಾದ ವೆಚ್ಚದಿಂದ ಎಚ್ಚರಿಕೆ. ಹೂಡಿಕೆ ಅಥವಾ ದೊಡ್ಡ ಖರ್ಚಿಗೆ ಇಂದು ಸೂಕ್ತ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಿದೆ. ಮನೆಯಲ್ಲಿ ಮಾತನಾಡುವಾಗ ಶಾಂತಿ ಮತ್ತು ಸಹಾನುಭೂತಿ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬಾಳಿನ ಅರ್ಥವನ್ನು ಗ್ರಹಿಸುವುದು ಅಗತ್ಯ. ಆರೋಗ್ಯಕ್ಕೆ ವಿಶ್ರಾಂತಿ, ಧ್ಯಾನ ಅಥವಾ ಸ್ವಲ್ಪ ನಡಿಗೆ ಮನಸ್ಸಿಗೆ ತಣಿವಣ ನೀಡುತ್ತದೆ. ಒಟ್ಟಾರೆ ನಿಮ್ಮ ಸಹಾನುಭೂತಿ ಮತ್ತು ತಾಳ್ಮೆ ನಿಮ್ಮನ್ನು ದಿನದ ಯಶಸ್ಸಿಗೆ ಮುನ್ನಡೆಸುತ್ತವೆ. ಇದಿಷ್ಟು ದಿನ ಭವಿಷ್ಯದ ಫಲಾನುಫಲಗಳಾಗಿತ್ತು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಸ ಭವಿಷ್ಯ, ವರ್ಷ ಭವಿಷ್ಯ ಎಲ್ಲವನ್ನ ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.